ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಮಾತ್ರ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಯಾವ ಥರ ಮಾಡೋದು ಅಂತ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗುತ್ತೆ. ಓಕೆನಾ? ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಸಬ್ಬಕ್ಕಿ ವಡೆ ಇದು. ಸಬ್ಬಕ್ಕಿ ವಡೆ ಮಾಡೋಕ್ಕೆ ನೋಡಿ, ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ಸಣ್ಣ ಸಬ್ಬಕ್ಕಿ. ಅಂಗಡಿಲಿ ಕೇಳಿದರೆ ಕೊಡ್ತಾರೆ. ಲೈಲಾನ್ ಸಬ್ಬಕ್ಕಿ ಅಂದರೆ ಚಿಕ್ಕದಾಗಿರುತ್ತಲ್ಲ, ಆ ಸಬ್ಬಕ್ಕಿ ಕೊಡಿ ಅಂದರೆ ಕೊಡ್ತಾರೆ. ಇದರಿಂದನೇ ವಡೆ ಮಾಡೋದು ಜಾಸ್ತಿ. ದೊಡ್ಡ ಸಬ್ಬಕ್ಕಿಯಿಂದನೂ ಮಾಡ್ತಾರೆ. ಇದರಲ್ಲಿ 3 ಥರ ಸಬ್ಬಕ್ಕಿ ಬರುತ್ತೆ ಫ್ರೆಂಡ್ಸ್. ದೊಡ್ಡದೊಂದು ಬರುತ್ತೆ, ಆಮೇಲೆ ಸೆಕೆಂಡ್ ಒನ್ ಇನ್ನೊಂದು ಬರುತ್ತೆ, ಇದು ಥರ್ಡ್ ಒನ್ನು. ಸಣ್ಣ ಸಬ್ಬಕ್ಕಿ ನೋಡಿ ಯಾವ ಥರ ಇದೆ ಅಲ್ವಾ? ಸಬ್ಬಕ್ಕಿ ಅಂತ ಅನಿಸೋದೇ ಇಲ್ಲ. ನೋಡಿ, ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಬಟ್ಲು ಆದರೂ ಇದು ಭಾಳ ಆಗುತ್ತೆ. ಭಾಳ ಅಂದರೆ ಒಂದು 8, 9 ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ. ನೋಡಿ, ಈಗ ತೊಳೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ನೆನೆ ಇಡಬೇಕು. ಇದು ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಡಬೇಕು. ಯಾಕಂದರೆ ಇದು ಭಾಳ ನೆನೆಬೇಕು. ಲೈಲಾನ್ ಅಲ್ವಾ ಸಬ್ಬಕ್ಕಿ, ಹಂಗಾಗಿ ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ವಡೆ ಮಾತ್ರ. ನೋಡಿ, ನಾನು ನೀರು ಮುಳುಗುವಷ್ಟು ನೆನೆ ಹಾಕಿದ್ದೀನಿ. ತೋರಿಸ್ತೀನಿ ಆ ಥರ ಆಮೇಲೆ ಯಾವ ಥರ ಬಂದಿದೆ ಅಂತ. ಆಮೇಲೆ ನೋಡಿ, ಈಗ ಶೇಂಗಾ ಹುರ್ಕೋಬೇಕು. ಶೇಂಗಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ನಾನು ಏನೇನು ಬೇಕು ಅಂತ ತೋರಿಸಿಲ್ಲ, ತೋರಿಸ್ಕೊಳ್ತಾನೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಈಗ ನೋಡಿ ಎಷ್ಟು ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಶೇಂಗಾ. ಇದು ಶೇಂಗಾ ಚೆನ್ನಾಗಿ ಕ್ಲೀನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಈ ಸಬ್ಬಕ್ಕಿ ವಡೆಗೆ ಇದು ಮೇನ್ ಇರಲೇಬೇಕು, ಸ್ವಲ್ಪ ಶೇಂಗಾ ಪುಡಿ. ಹಂಗಾಗಿ ಹುರ್ಕೋತಾ ಇದ್ದೀನಿ. ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದಾದ್ರೂ ಚಟ್ನಿ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ, ಹಾಗೇನೂ ತಿನ್ಬೋದು. ಆಮೇಲೆ ಸಾಸ್ ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಮ್ಮನೇಲಿ ನಾವು ಸಾಸ್ ಹಚ್ಕೊಂಡು ತಿಂದ್ವಿ, ಸೂಪರಾಗಿತ್ತು ಫ್ರೆಂಡ್ಸ್. ನೋಡಿ, ಇಷ್ಟು ಆದರೆ ಸಾಕು. ಈಗ ಇದು ಸ್ವಲ್ಪ ಆರಿದ ಮೇಲೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇಟ್ಕೋಬೇಕು. ಈಗ ನೋಡಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ 2 ಬೇಯಿಸಿ ಇಟ್ಕೋಬೇಕು. ನೋಡಿ, 2 ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಬೇಯಿಸೋದೇನು ತೋರಿಸಿಲ್ಲ, ಹಂಗಾಗಿ 2 ಆಲೂಗಡ್ಡೆ ತೊಗೊಂಡಿದ್ದೆ. ಅಂದರೆ ಚಿಕ್ಕದಾದರೆ 2 ತೊಗೊಳ್ಳಿ. ಇದು ದೊಡ್ಡದಿತ್ತು, ಹಂಗಾಗಿ ನಾನು 2 ಭಾಗ ಮಾಡಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಶೇಂಗಾ ಎಲ್ಲ ಸಿಪ್ಪೆ ತೆಗೆದು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡ್ಕೋಬೇಕಿದ್ನ. ನೋಡಿ, ಇಷ್ಟಾದರೆ ಸಾಕು ಶೇಂಗಾ. ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ಮಿಕ್ಸಿ ಮಾಡಿ ಹಾಕಬೇಕು. ನೋಡಿ, ಮಿಕ್ಸಿ ಮಾಡ್ಕೊಂಬಂದೆ. ಈ ಥರ ಪುಡಿ ಆದರೆ ಸಾಕು ಫ್ರೆಂಡ್ಸ್. ಈಗ ನೋಡಿ, ಆಲೂಗಡ್ಡೆ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಅದು ಕೈಯಲ್ಲಿ ಸ್ಮ್ಯಾಶ್ ಮಾಡಿದರೆ ಸರಿ ಹೋಗಲ್ಲ ಅಂತ ನಾನು ತುರ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಚೆನ್ನಾಗಿ ಬೆಂದಿರುತ್ತಲ್ಲ, ಹಂಗಾಗಿ ತುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ವಡೆ ಮಾಡೋಕ್ಕೆ. ಈಗ ಕೈಯಲ್ಲಿ ಇಜಿಕಿದ್ವಿ ಅಂದರೆ ಅದು ಉಂಡುಂಡೆ ಬರುತ್ತೆ ಆಲೂಗಡ್ಡೆ, ಹಂಗಾಗಿ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಪುಡಿನೂ ಹಾಕ್ತಾಯಿದ್ದೀನಿ, ಶೇಂಗಾ ಪುಡಿ ಅದಕ್ಕೆ. ಈಗ ನೋಡಿ, ಸಬ್ಬಕ್ಕಿ ಹೇಗೆ ನೆಂದಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ನೆಂದಿದೆ ಸಬ್ಬಕ್ಕಿ. ಇಷ್ಟು ನೆಂದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಥರ ಮುತ್ತು ನೋಡ್ದಂಗೆ ಇರುತ್ತೆ, ಸಣ್ಣ ಮುತ್ತು ಅಲ್ವಾ ಫ್ರೆಂಡ್ಸ್?
ಸೂಪರಾಗಿರುತ್ತೆ. ಈಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಹಾಕಿದ್ದೀನಿ, ಸಬ್ಬಕ್ಕಿ ಅಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಒಂದು 3 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವು ಸ್ವಲ್ಪ ಖಾರ ಇದ್ದಾವೆ ಹಂಗಾಗಿ. ಆಮೇಲೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಶುಂಠಿನೂ ಸ್ವಲ್ಪ ತುರಿದು ತೊಗೊಂಡಿದ್ದೀನಿ, ತುರಿದು ಇಟ್ಕೊಂಡಿದ್ದೆ ಸ್ವಲ್ಪ ಶುಂಠಿ. ಆಮೇಲೆ ನಂತರ ಜೀರಿಗೆ ಹಾಕಬೇಕು, ಜೀರಿಗೆ ಹಾಕ್ತಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಈರುಳ್ಳಿನೂ ಹಾಕ್ಬೋದು ಫ್ರೆಂಡ್ಸ್, ಬಟ್ ನಾನು ಈರುಳ್ಳಿ ಹಾಕಿಲ್ಲ ಹಂಗಾಗಿ. ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಂತರ ಸ್ವಲ್ಪ ಸಕ್ಕರೆ ಹಾಕಬೇಕು ಫ್ರೆಂಡ್ಸ್, ಸಕ್ಕರೆ ಹಾಕಿದರೆ ಸೂಪರಾಗಿರುತ್ತೆ. ಒಂದು ಅರ್ಧ ಚಮಚ ಸಕ್ಕರೆ ಹಾಕಿದ್ದೀನಿ. ನೋಡಿ ಈಗ ಚೆನ್ನಾಗಿ ಕಲಿಸ್ಬೇಕು, ಅದೆಲ್ಲ ಇದಾಗಬೇಕು ಗಟ್ಟಿಗೆ. ಅಂದರೆ ನೀರು ಮಾತ್ರ ಹಾಕಬೇಡಿ ಫ್ರೆಂಡ್ಸ್, ಯಾಕಂದರೆ ನಾವು ಆಲೂಗಡ್ಡೆ ಹಾಕಿದ್ದೀವಿ, ಸಬ್ಬಕ್ಕಿ ನೆಂದಿರುತ್ತಲ್ಲ ಅದಕ್ಕೆ ಸಾಕು. ನೀರು ಹಾಕಿ ಕಲಸೋದೇನು ಬೇಡ. ನೋಡಿ ಕಲಿಸ್ತೀನಿ ನಾನು, ಆ ಥರ ಬರಬೇಕು ಉಂಡೆ ಉಂಡೆ ಹಂಗೆ. ನೋಡಿ ಈಗ ಕಲಸಿದ್ದೀನಿ. ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಬೇಕು. ನೋಡಿ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತೀನಿ ನಾನು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಸ್ವಲ್ಪ ನೀರು ಕೈಗೆ ಹಚ್ಕೋಬೇಕು, ಯಾಕಂದರೆ ಅದು ಸ್ವಲ್ಪ ಆಲೂಗಡ್ಡೆ ಅಲ್ವಾ ಅಂಟುತ್ತೆ, ಹಾಗಾಗಿ ನೋಡಿ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಈ ಥರ ಉಂಡೆ ಮಾಡಬೇಕು. ಚೆನ್ನಾಗಿ ಅದು ಉಂಡೆ ಮಾಡಿ ಈ ಥರ ಅಗಲ ಮಾಡಬೇಕು. ನೋಡಿ ಈ ಥರ ಅಗಲ ಮಾಡಿ ಇಟ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾದ್ಮೇಲೆ ಹಾಕಬೇಕು ಈ ವಡೆನ, ಎಣ್ಣೆ ಕಾದಿಲ್ದಂಗೆ ಹಾಕಿದರೆ ಬಿಟ್ಕೊಳ್ಳುತ್ತೆ ಎಲ್ಲ. ಎಣ್ಣೆ ಮಾತ್ರ ಚೆನ್ನಾಗಿ ಕಾದ್ಮೇಲೆ ಹಾಕಿ ಫ್ರೆಂಡ್ಸ್. ಈ ಥರ ಮಾಡಿಟ್ಕೋಬೇಕು ಫಸ್ಟಿಗೆ. ಈ ಥರ ಸ್ವಲ್ಪ ಮಾಡಿಟ್ಕೊಂಡು ಆಮೇಲೆ ಎಣ್ಣೆಗೆ ಹಾಕಬೇಕು. ಎಣ್ಣೆ ಮಾತ್ರ ಚೆನ್ನಾಗಿ ಕಾದ್ಮೇಲೆ ಹಾಕಬೇಕು, ಇಲ್ಲಾಂದರೆ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ವಡೆ ಮಾತ್ರ ತುಂಬ ಹುಷಾರಾಗಿ ಮಾಡಬೇಕು ಫ್ರೆಂಡ್ಸ್. ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಕಾದಿದೆ ಎಣ್ಣೆ. ನಾನು ಸ್ವಲ್ಪ ಮಾಡಿಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಹಾಗಾಗಿ ಯಾರಿಲ್ಲ, ಹಂಗಾಗಿ ಒಂದು ಕೈಯಲ್ಲಿ ಮೊಬೈಲು, ಇನ್ನೊಂದು ಕಡೆ ಕೈಯಲ್ಲಿ ಮಾಡ್ತಾಯಿದ್ದೀನಿ ನಾನು. ನೋಡಿ ಎಣ್ಣೆ ಕಾದಿದೆ, ಹಾಕ್ತಾಯಿದ್ದೀನಿ.
ನೋಡಿ ಈ ಥರ ಆದರೆ ಸಾಕು, ಬ್ರೌನ್ ಕಲರ್ ಬಂದರೆ ಸಾಕು, ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಮಕ್ಕಳಿಗೂ ಇಷ್ಟ ಆಗುತ್ತೆ, ಮಾಡಿಕೊಡಿ. ಆಲೂಗಡ್ಡೆ ಎಲ್ಲ ಹಾಕ್ತೀವಲ್ಲ, ಶೇಂಗಾ ಹಾಕ್ತೀವಲ್ಲ, ಸೂಪರ್ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ಲಾಗಲ್ಲಿ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು.